ವೀಕ್ಷಕರೇ, ವಿಚಾರ ಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ವಿಜ್ಞಾನಿಗಳು. ಅಲ್ ಇದ್ರೀಸ್ ಭೂಗೋಳಶಾಸ್ತ್ರದ ಮಹಾನ್ ವಿಜ್ಞಾನಿ. ಮಾನವ ಇತಿಹಾಸದಲ್ಲಿ ಭೂಗೋಳಶಾಸ್ತ್ರವು ಮಹತ್ವದ ಸ್ಥಾನವನ್ನು ಹೊಂದಿದೆ. ಪ್ರಪಂಚದ ಭೌಗೋಳಿಕ ರಚನೆ, ಹವಾಮಾನ, ನದಿಗಳು, ಪರ್ವತಗಳು, ಸಾಗರಗಳು ಮತ್ತು ಜನಜೀವನದ ಅಧ್ಯಯನಕ್ಕೆ ಭೂಗೋಳಶಾಸ್ತ್ರ ಅನಿವಾರ್ಯವಾಗಿದೆ. ಈ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದ ಮಹಾನ್ ವಿಜ್ಞಾನಿಗಳಲ್ಲಿ ಅಲ್ ಇದ್ರೀಸಿ ಪ್ರಮುಖರಾಗಿದ್ದಾರೆ. ಅವರು ಮಧ್ಯಯುಗದಲ್ಲಿ ಪ್ರಪಂಚದ ಅತ್ಯಂತ ನಿಖರವಾದ ನಕ್ಷೆಗಳನ್ನು ರಚಿಸಿ ಭೂಗೋಳಶಾಸ್ತ್ರಕ್ಕೆ ಹೊಸ ದಿಕ್ಕನ್ನು ನೀಡಿದವರು. ಅಬು ಅಬ್ದಿಲ್ಲಾಹ್ ಮೊಹಮ್ಮದ್ ಇಬ್ನ್ ಮೊಹಮ್ಮದ್ ಅಲ್ ಶರೀಫ್ ಅಲ್ ಇದ್ರೀಸ್ ಅವರು ಕ್ರಿಸ್ತಶಕ 1100ರಲ್ಲಿ ಮೊರೊಕೋದ ಸೆೌಟಾ ಎಂಬ ಪಟ್ಟಣದಲ್ಲಿ ಜನಿಸಿದರು. ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಂಶಸ್ಥರಾಗಿದ್ದು ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹು ರವರ ಸಂತತಿಯವರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಬಾಲ್ಯದಲ್ಲಿಯೇ ಉನ್ನತ ಶಿಕ್ಷಣ ಪಡೆದು ಭೂಗೋಳಶಾಸ್ತ್ರ, ಖಗೋಳ ವಿಜ್ಞಾನ, ಇತಿಹಾಸ ಮತ್ತು ಪ್ರವಾಸದ ಅಧ್ಯಯನಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡವರು. ಅವರು ಸ್ಪೇನ್, ಉತ್ತರ ಆಫ್ರಿಕಾ ಮತ್ತು ಯುರೋಪಿನ ಹಲವಾರು ಪ್ರದೇಶಗಳಿಗೆ ಪ್ರವಾಸ ಮಾಡಿ ಅಲ್ಲಿನ ಭೌಗೋಳಿಕ ಮಾಹಿತಿ ಸಂಗ್ರಹಿಸಿದರು. ಅಲ್ ಇದ್ರೀಸಿ ಅವರು ಕೇವಲ ಪುಸ್ತಕ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಸ್ವತಃ ಅನೇಕ ದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಜನರಿಂದ ಮಾಹಿತಿ ಸಂಗ್ರಹಿಸಿದರು. ವ್ಯಾಪಾರಿಗಳು, ನಾವಿಕರು ಮತ್ತು ಪ್ರವಾಸಿಗರಿಂದ ಮಾಹಿತಿ ಪಡೆದು ಅದನ್ನು ಪರಿಶೀಲಿಸಿ ನಿಖರವಾಗಿ ದಾಖಲಿಸುವಲ್ಲಿ ಅವರು ವಿಶೇಷ ಗಮನ ಹರಿಸಿದರು. ಈ ರೀತಿಯ ವೈಜ್ಞಾನಿಕ ವಿಧಾನವು ಅವರನ್ನು ಇತರ ಭೌಗೋಳಿಕ ಶಾಸ್ತ್ರಜ್ಞರಿಂದ ವಿಭಿನ್ನಗೊಳಿಸಿತು. ಕ್ರಿಸ್ತಶಕ 1138ರಲ್ಲಿ ಸಿಸಿಲಿಯಾ ರಾಜನಾದ ರೋಜರ್ ಸೆಕೆಂಡ್ ಅವರು ಅಲ್ ಇದ್ರೀಸಿಯನ್ನು ತನ್ನ ರಾಜಧಾನಿ ಪಾರ್ಲೆಮೋರ್ಗೆ ಆಹ್ವಾನಿಸಿದರು. ರಾಜನ ಆಶ್ರಯದಲ್ಲಿ ಅಲ್ ಇದ್ರೀಸಿ ಅವರು ವಿಶ್ವದ ಸಮಗ್ರ ಭೂಪಟ ರಚನೆ ಕಾರ್ಯವನ್ನು ಆರಂಭಿಸಿದರು. ಸುಮಾರು 15 ವರ್ಷಗಳ ಪರಿಶ್ರಮದ ನಂತರ ಅವರು ವಿಶ್ವದ ಅತ್ಯಂತ ಪ್ರಸಿದ್ಧ ನಕ್ಷೆಯನ್ನು ರಚಿಸಿದರು. ಅವರು ಸುಮಾರು 40 ವರ್ಷಗಳ ಕಾಲ ಸಿಸಿಲಿಯಲ್ಲಿ ವಾಸವಿದ್ದು ತಮ್ಮ ಸಂಶೋಧನೆಗಳನ್ನು ಮುಂದುವರಿಸಿದರು. ಅಲ್ ಇದ್ರೀಸಿಯವರ ಅತ್ಯಂತ ಪ್ರಸಿದ್ಧ ಕೃತಿ ನುಜ್ಹತ್ ಅಲ್ ಮುಷ್ತಾಕ್ ಫಿ ಇಖ್ತಿರಾಕ್ ಅಲ್ ಆಫಾಕ್. ಈ ಕೃತಿಯ ವೈಶಿಷ್ಟ್ಯತೆಗಳು ಏನೆಂದರೆ 70ಕ್ಕೂ ಹೆಚ್ಚು ವಿವರವಾದ ನಕ್ಷೆಗಳು, ಭೂಮಿಯ ಸಂಪೂರ್ಣ ವಿವರಣೆ, ದೇಶಗಳು, ನಗರಗಳು, ನದಿಗಳು, ಪರ್ವತಗಳು ಮತ್ತು ಸಾಗರಗಳ ಮಾಹಿತಿ, ಹವಾಮಾನ ಮತ್ತು ಪ್ರಕೃತಿ ಸಂಪತ್ತಿನ ವಿವರಣೆಯನ್ನು ನೀಡಲಾಗಿದೆ. ಈ ಪುಸ್ತಕವನ್ನು ನಂತರ ಲ್ಯಾಟಿನ್ ಮತ್ತು ಇಟಾಲಿಯನ್ ಭಾಷೆಗೆ ಅನುವಾದಿಸಲಾಯಿತು. ಅಲ್ ಇದ್ರೀಸಿಯವರು ಭೂಗೋಳಶಾಸ್ತ್ರದಲ್ಲಿ ಹಲವಾರು ಮಹತ್ವದ ಸಾಧನೆಗಳನ್ನು ಮಾಡಿದ್ದಾರೆ. ಭೂಮಿಯು ಗೋಳಾಕೃತಿಯಾಗಿದೆ ಎಂದು ಸ್ಪಷ್ಟವಾಗಿ ವಿವರಿಸಿದರು. ಭೂಮಿಯನ್ನು 7 ಹವಾಮಾನ ವಲಯಗಳಾಗಿ ವಿಭಜಿಸಿದರು. ಪ್ರತಿಯೊಂದು ವಲಯವನ್ನು 10 ಉಪವಿಭಾಗಗಳಾಗಿ ಹಂಚಿದರು. ಪ್ರತಿಯೊಂದು ಭಾಗಕ್ಕೂ ಪ್ರತ್ಯೇಕ ನಕ್ಷೆಗಳನ್ನು ರಚಿಸಿದರು. ಬೆಳ್ಳಿಯ ದೊಡ್ಡ ಫಲಕದ ಮೇಲೆ ಪ್ರಪಂಚದ ನಕ್ಷೆಯನ್ನು ರೂಪಿಸಿದರು. ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ವಿವರಗಳನ್ನು ಕೂಡ ನೀಡಿದರು. ಅಲ್ ಇದ್ರೀಸಿ ಅವರು ಭೂಗೋಳಶಾಸ್ತ್ರ ಮತ್ತು ಖಗೋಳ ವಿಜ್ಞಾನವನ್ನು ಒಟ್ಟಿಗೆ ಬಳಸಲು ಪ್ರಯತ್ನಿಸಿದರು. ಅವರು ಸೂರ್ಯ, ನಕ್ಷತ್ರಗಳು ಮತ್ತು ಭೂಮಿಯ ಸಂಬಂಧವನ್ನು ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ನಕ್ಷೆಗಳನ್ನು ರಚಿಸಿದರು. ಭೂಮಿಯ ಹವಾಮಾನ ಬದಲಾವಣೆ, ಸಾಗರ ಪ್ರವಾಹಗಳು ಮತ್ತು ವಾತಾವರಣದ ಪರಿಣಾಮಗಳನ್ನು ಸಹ ವಿವರಿಸಿದ್ದಾರೆ. ಅಲ್ ಇದ್ರೀಸಿಯವರ ಕೃತಿಗಳಲ್ಲಿ ಕೇವಲ ಭೌಗೋಳಿಕ ಮಾಹಿತಿ ಮಾತ್ರವಲ್ಲದೆ ಜೀವನ ಶೈಲಿ, ಸಂಸ್ಕೃತಿ ಮತ್ತು ಪರಂಪರೆ, ವ್ಯಾಪಾರ ಮತ್ತು ವಾಣಿಜ್ಯ, ಕೃಷಿ ಮತ್ತು ಉತ್ಪಾದನೆ, ನೈಸರ್ಗಿಕ ಸಂಪತ್ತು ಇವುಗಳ ಬಗ್ಗೆ ಸಮಗ್ರ ವಿವರಣೆ ದೊರೆಯುತ್ತದೆ. ಆದ್ದರಿಂದ ಅವರ ಕೃತಿಗಳು ಒಂದು ರೀತಿಯ ವಿಶ್ವಕೋಶವಾಗಿದೆ. ಅಲ್ ಇದ್ರೀಸಿಯವರು ಜೀವನದ ಕೊನೆಯ ಹಂತದಲ್ಲಿ ತಮ್ಮ ಹುಟ್ಟೂರಾದ ಸೆೌಟಾಕ್ಕೆ ಮರಳಿ ಕ್ರಿಸ್ತಶಕ 1166ರಲ್ಲಿ ತಮ್ಮ 68ನೇ ವಯಸ್ಸಿನಲ್ಲಿ ನಿಧನರಾದರು. ಅವರ ಕೃತಿಗಳು ಶತಮಾನಗಳ ಕಾಲ ಯುರೋಪಿನ ವಿಜ್ಞಾನಿಗಳಿಗೆ ಮಾರ್ಗದರ್ಶಕವಾಗಿದ್ದವು. ಅಲ್ ಇದ್ರೀಸಿಯವರು ಭೂಗೋಳಶಾಸ್ತ್ರದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ಮಹಾನ್ ವಿಜ್ಞಾನಿ. ಅವರ ಸಂಶೋಧನೆಗಳು ಮತ್ತು ನಕ್ಷೆಗಳು ಇಂದಿನ ಆಧುನಿಕ ಭೂಗೋಳಶಾಸ್ತ್ರಕ್ಕೆ ಮೂಲಾಧಾರವಾಗಿದೆ. ಅವರ ಜೀವನವು ಪರಿಶ್ರಮ, ಅಧ್ಯಯನ ಮತ್ತು ಜ್ಞಾನ ಸಾಧನೆಯ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಅವರು ಕೇವಲ ಒಂದು ಭೂಗೋಳಶಾಸ್ತ್ರಜ್ಞನಲ್ಲ, ಬದಲಾಗಿ ವಿಶ್ವವನ್ನು ಅರ್ಥ ಮಾಡಿಕೊಳ್ಳಲು ದಾರಿದೀಪವಾದ ಮಹಾನ್ ವಿಜ್ಞಾನಿಯಾಗಿದ್ದಾರೆ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.